ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಯಾರೆಲ್ಲ ಈ ಒಂದು ಗೆಜೆಟೆಡ್ ಅಧಿಕಾರಿಗಳ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ, ಈ ಒಂದು ಪ್ರತಿಷ್ಠಿತ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಸೇವೆಗಳು ಅಂತ ಹೇಳ್ತಾರೆ. ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ. ಐ ಹೋಪ್ ನೀವು ಈ ಒಂದು ಡಿಪಾರ್ಟ್ಮೆಂಟ್ ಹೆಸರನ್ನ ಕೇಳಿರ್ಬೋದು. ಸೊ ಅಲ್ಲಿ ಖಾಲಿರುವಂತಹ ಈ ಒಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ರೇಡ್ನ ಅಧಿಕಾರಿಗಳ ಲೆವೆಲ್ನ ಹುದ್ದೆಗಳಿಗೆ ಇವತ್ತು ಅಧಿಸೂಚನೆ ಆಗಿದೆ. ಸೊ ಈ ಒಂದು ಡೀಟೇಲ್ ಆಗಿರುವಂಥ ಅಧಿಸೂಚನೆಯಲ್ಲಿ ಸರ್ಕಾರ ಏನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದೆ, ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಅಂದರೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳು ಏನೇನು ಇರಬೇಕಾಗುತ್ತೆ, ಯಾವಾಗಿಂದ ಅರ್ಜಿಯನ್ನು ಹಾಕ್ಬೋದು, ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗತ್ತೆ, ಬಹಳ ಮುಖ್ಯವಾಗಿ CET ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ಉದ್ಯೋಗ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮಾರ್ಚ್ 1, 2024 ಅಫಿಷಿಯಲ್ ಇದನ್ನು ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಹೆಸರನ್ನ ಇನ್ನೊಂದ್ಸಲ ಹೇಳ್ತೇವೆ. ನೋಡ್ತಾ ಇರ್ಬೋದು, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸೇವೆಗಳು ಅಂತ ಹೇಳ್ತಾರೆ. ಅಂತಂದರೆ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಒಂದು ಉಳಿಕೆ ಮೂಲ ವೃಂದ ಅಂತ ಹೇಳ್ತಿದ್ದಾರೆ. ಅಂದರೆ RPC ಅಂತ ನಾವೇನು ಹೇಳ್ತೇವೆ, ನಾನ್ HK ಅಂತ ನಾವೇನು ಹೇಳ್ತೇವೆ. ಸೊ ಅಂತಹ ಅಭ್ಯರ್ಥಿಗಳಿಗೆ, ಆ ವೃಂದದ ಅಭ್ಯರ್ಥಿಗಳಿಗೆ ಈ ಒಂದು ಅರ್ಜಿಯನ್ನು ಇನ್ವೈಟ್ ಮಾಡಲಾಗಿದೆ. ಓಕೆ ಆಸ್ ಫ್ರೆಂಡ್ಸ್. ಸೊ ಹಾಗಾದರೆ ಗ್ರೂಪ್ ಎ ಹುದ್ದೆ ಯಾವುದು ಅಂತ ಹೇಳೋದಾದರೆ, ಈ ಸಹಾಯಕ ನಿಯಂತ್ರಕರು ಅಂತ ಹೇಳ್ತಾರೆ, ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಹೇಳ್ತಾರೆ. ಟೋಟಲ್ ಆಗಿ 43 ಪೋಸ್ಟ್ಗಳಿದಾವೆ ನೋಡಿ. ಹಾಗೆಯೇ ಆಸ್ ಫ್ರೆಂಡ್ಸ್, ಗ್ರೂಪ್ ಬಿ ಯಾವುದಿದೆ ಅಂತ ಹೇಳೋದಾದರೆ, ಈ ಒಂದು ಲೆಕ್ಕ ಪರಿಶೋಧನಾ ಅಧಿಕಾರಿಗಳು, ಸರಿನಾ, ಲೆಕ್ಕ ಪರಿಶೋಧನಾ ಅಧಿಕಾರಿಗಳು, ದಟ್ ಮೀನ್ಸ್ ಆಡಿಟ್ ಆಫೀಸರ್ ಅಂತ ಹೇಳ್ತಾರೆ. ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದ್ದಾವೆ? 54 ಹುದ್ದೆಗಳು ಇದ್ದಾವೆ. ಸೊ ಐ ಹೋಪ್ ನಿಮಗೆ ಉದ್ಯೋಗಗಳ ಹೆಸರುಗಳು ಗೊತ್ತಾಗಿದೆ. ಹಾಗೆಯೇ ಬಹಳ ಮುಖ್ಯವಾಗಿ ಸ್ಯಾಲರಿಯನ್ನು ನಿಮಗೆ ಹೇಳೋದಾದರೆ, ಈ ಒಂದು ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಏನಿದೆ ಗ್ರೂಪ್ ಎ ಏನು RPC ವೃಂದದ ಹುದ್ದೆ 52,650 ಇಂದ ಆರಂಭ ಆಗಿ ನಿಮಗೆ ಆಲ್ಮೋಸ್ಟ್ 97,100 ಅಲ್ಲಿಯವರೆಗೆ ನಿಮಗೆ ಸಂಬಳ ಸಿಗುತ್ತೆ. ಇದ್ರ ಜೊತೆಗೆ HRA TADA ಪ್ರತಿಯೊಂದು ಇನ್ನೂ ಸಿಕ್ಕು ನಿಮ್ಗೆ ಇನ್ನೂ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಆಡಿಟ್ ಆಫೀಸರ್ಗೆ ಎಷ್ಟು ಸ್ಯಾಲರಿ ಇದೆ ಅಂತ ಹೇಳೋದಾದರೆ 43,100 ಇಂದ ಹಿಡ್ಕೊಂಡು 83,900ವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ ನೋಡಿ ಆಸ್ ಫ್ರೆಂಡ್ಸ್. ಓಕೆ, ಹಾಗೆಯೇ ಅರ್ಜಿಯನ್ನು ಹಾಕುವಂತಹ ದಿನಾಂಕ ಯಾವಾಗಿಂದ ಆರಂಭ ಆಗುತ್ತೆ ಅಂತ ಹೇಳೋದಾದರೆ 18th ಮಾರ್ಚಿಂದ ನೀವೇನು ಮಾಡ್ಬೋದು, KPSC ವೆಬ್ಸೈಟ್ನ ಮೂಲಕ ಅರ್ಜಿಯನ್ನು ಆನ್ಲೈನಲ್ಲಿ ತುಂಬಬೇಕಾಗತ್ತೆ. ಲಾಸ್ಟ್ ಡೇಟ್ ಯಾವಾಗಿದೆ? 17 ಏಪ್ರಿಲ್. ಆಲ್ಮೋಸ್ಟ್ ನಿಮಗೆ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ನೀಟಾಗಿ ಯಾವುದೇ ತಪ್ಪಿಲ್ಲದಂಗೆ ಅರ್ಜಿಯನ್ನು ಸಲ್ಲಿಸಿ. ಆ್ಯಂಡ್ ಬಹಳ ಇಂಪಾರ್ಟೆಂಟ್, ಈಗ ಬರೋಣ, ಇದಕ್ಕೆ 2 ಹಂತಗಳಲ್ಲಿ ಎಕ್ಸಾಮ್ ನಡೀತವೆ. ಯಾವ ಥರ ಈ ಒಂದು KSಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಇರ್ತವೆ, ಸೇಮ್ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಪೂರ್ವಭಾವಿ ಪರೀಕ್ಷೆ ಅಂತ ಇದನ್ನು ಹೇಳ್ತಾರೆ, ಪ್ರಿಲಿಮ್ಸ್ ಎಕ್ಸಾಮ್. ಅದನ್ನು ಯಾವಾಗ ಟೆಂಟೇಟಿವ್ಲಿ ಅವರು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಜೂನ್ 2, 2024 ಜೂನ್ 2, 2024 ನಿಮ್ಮ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಅರ್ಜಿಯನ್ನು ಹಾಕುವಾಗ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಅರ್ಜಿಯನ್ನು ಯಾವ ರೀತಿ ತುಂಬಬೇಕು ಅಂತ ನಿಮಗೆ ಹೇಳ್ತಾ ಇದ್ವಿ ನೋಡಿ. ಆನ್ಲೈನ್ ಮೂಲಕ KPSC ವೆಬ್ಸೈಟ್ ಏನಿದೆ ಅಲ್ಲಿಂದ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು, ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಅಥವಾ 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನೀವು ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಏನಿರುತ್ತೆ, ಇವನ್ UPI ಪೇಮೆಂಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಏನಿರ್ತವೆ ನಿಮ್ಮದು, ಸೊ ಅಲ್ಲಿಂದ ನೀವು ಪೇಮೆಂಟನ್ನು ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ನಾವು ಹೇಳಿದಾಗೆ 1 ಟೈಮ್ ರಿಜಿಸ್ಟ್ರೇಷನ್ನ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗತ್ತೆ. ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡಿಕೊಂಡು, ಯಾವ ವೆಬ್ಸೈಟ್ ಇಲ್ಲಿದೆ ನೋಡಿ, KPSC ಆನ್ಲೈನ್ ಕರ್ನಾಟಕ gov.in ಅಂತೇನಿದೆ ಆ ಒಂದು ವೆಬ್ಸೈಟ್ನ ಮೂಲಕ. ಹಾಗೆಯೇ ನಿಮಗೆ ಈ ಒಂದು ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಸೊ ಅದನ್ನು ಬಹಳ ಜೋಪಾನಾಗಿ ಇಟ್ಕೊಂಡು ನೀವು ಅರ್ಜಿಯನ್ನು ಹಾಕಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಅರ್ಜಿಯನ್ನು ತುಂಬುವಾಗ ಕೇರ್ಫುಲ್ಲಾಗಿ ತುಂಬಿ, ಮತ್ತು ಯಾವುದೇ ರೀತಿಯ ಎಡಿಟಿಂಗ್ ಆಪ್ಷನ್ ಎಲ್ಲ ನಿಮಗೆ ಇರೋದಿಲ್ಲ ಅಂತ ಅವರು ಇನ್ಫಾರ್ಮನ್ನು ಮಾಡಿದ್ದಾರೆ. ಈಗ ನೋಡೋಣ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅಂಥೇಳಿ. ಜನರಲ್ ಅಭ್ಯರ್ಥಿಗಳಿಗೆ 600 ರೂಪೀಸ್ ಫೀಸ್ ಇದೆ. ಹಾಗೆ OBC ಅಭ್ಯರ್ಥಿಗಳಿಗೆ 300 ರೂಪೀಸ್ ಎಕ್ಸಾಮಿನೇಷನ್ ಫೀಸ್ ಇದೆ. ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪೀಸ್ ಫೀಸ್ ಇದೆ. ಹಾಗೆಯೇ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸರಿನಾ, ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇವನ್ ಅವರು ಪ್ರೊಸೆಸಿಂಗ್ ಚಾರ್ಜಸ್ ಬಗ್ಗೆ ಏನು ಹೇಳಿಲ್ಲ. ಸೊ ಹಾಗಾಗಿ ಫ್ರೀ ಆಗಿರುತ್ತೆ, ಅರ್ಜಿಯನ್ನು ಹಾಕ್ಕೋಬೋದು. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ನೋಡೋಣ. ಈ 2 ಹುದ್ದೆಗಳಿಗೆ ಯಾವ್ಯಾವು, ಈ ಅಸಿಸ್ಟೆಂಟ್ ಕಂಟ್ರೋಲರ್ ಆಗಿರ್ಬೋದು, ಆಡಿಟ್ ಆಫೀಸರ್ಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳೋದಾದರೆ, ಸೊ ನೋಡ್ತಾ ಇರ್ಬೋದು 5.1ನಲ್ಲಿ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ. ಸೊ ಇಂಗ್ಲೀಷಲ್ಲಿ ನಿಮಗೆ ಹೇಳೋದಾದರೆ ನೋಡ್ತಾ ಇರ್ಬೋದು, ದ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಮಾಸ್ಟರ್ ಡಿಗ್ರಿ ಆಫ್ ಕಾಮರ್ಸ್ ಅಂತ ಹೇಳ್ತಿದ್ದಾರೆ ನೋಡಿ.
ನಿಮ್ಮ ಸ್ನಾತಕೋತ್ತರ ಪದವಿ ಆಗಿರಬೇಕಾಗುತ್ತೆ MCOMಲ್ಲಿ. ಯಾರ್ಯಾರು MCOMನ್ನು ಓದಿದಿರ ಆ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ನಿಮ್ಮ ಹತ್ರ MCOM ಇರಲಿಲ್ಲ ಅಂತಂದರೆ ನೋಡಿ ಆರ್ ಅಂತ ಕೊಡ್ತಾ ಇದ್ದಾರೆ. ಅದು ಇರಲಿಲ್ಲ ಅಂತಂದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ MBA ಫಿನಾನ್ಸ್. MBA ಯಾರು ಓದಿರ್ತಾರಲ್ವ ಅದರಲ್ಲಿ ಫಿನಾನ್ಸನ್ನು ಯಾರು ಓದಿರ್ತಾರೆ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಸರಿ, ಅದನ್ನೂ ಇಲ್ಲ ಅಂತಂದರೆ MBAದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎನ್ನುವಂಥ ಸಬ್ಜೆಕ್ಟನ್ನು ಯಾರು ಓದಿದ್ದಾರೆ ಸೊ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಸೊ ಇನ್ನೊಂದು ಕ್ವಾಲಿಫಿಕೇಷನನ್ನು ಹೇಳೋದಾದರೆ MBA ಅಥವಾ MCOMನಲ್ಲಿ ಫಿನಾನ್ಷಿಯಲ್ ಅನಲೈಸಿಸ್ ಎನ್ನುವಂಥ ಸಬ್ಜೆಕ್ಟನ್ನು ಯಾರು ಓದಿರ್ತಾರೆ ಅಥವಾ ಆ ಒಂದು ವಿಷಯದ ಮೇಲೆ MBA MCOM ಮಾಡಿರ್ತಾರೆ ಸೊ ಆ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಹಾಕ್ಕೋಬೋದು. ಸೊ ಅದು ಸಹ ಇರಲಿಲ್ಲ ಅಂತಂದರೆ ಎನಿ ಅದರ್ ಮಾಸ್ಟರ್ ಡಿಗ್ರಿ, ಯಾವುದೇ ಒಂದು ಸ್ನಾತಕೋತ್ತರ ಡಿಗ್ರಿ ನೋಟಿಫೈಡ್ ಬೈ UGC ವಿತ್ ಫಿನಾನ್ಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಒಂದು ಸಬ್ಜೆಕ್ಟ್ ಫಿನಾನ್ಸ್, ಓಕೆ, ಈ ಒಂದು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ನಿಮ್ಮದು ಸಬ್ಜೆಕ್ಟ್ ಇತ್ತು ಅನ್ನೋದಾಗಿತ್ತು ಅಂತಂದರೆ ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಥವಾ ಅಂತ ಹೇಳ್ತಾ ಇದ್ದಾರೆ ಆ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ CA ಅಥವಾ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ ನಾವು ಆಫ್ ಇಂಡಿಯಾ. ಸೊ ಆ ಒಬ್ಬ ಮೆಂಬರ್ ಸಹ ಅರ್ಜಿಯನ್ನು ಹಾಕ್ಬೋದು. ಅಥವಾ ಆ್ಯನ್ ಅಸೋಸಿಯೇಟ್ ಮೆಂಬರ್ ಆಫ್ ಇಂಡಿಯನ್ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ, ಏನು ಈ ಒಂದು ಅಸೋಸಿಯೇಷನ್ ಇದೆ ಸೊ ಅದರ ಸದಸ್ಯರು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಹೋಪ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಹಳ ನೀಟಾಗಿ ಅರ್ಥ ಆಗಿದೆ ಅಂತೇಳಿ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ನಾವು ಎಕ್ಸಾಮ್ನ ಅಂದರೆ ಫೈನಲ್ ಸೆಮಿಸ್ಟರ್ದು ಎಕ್ಸಾಮ್ನ ಕೊಟ್ಟಿದ್ದೇವೆ, ನಾವು ಅರ್ಜಿಯನ್ನು ಹಾಕ್ಬೋದಾ ಅಂತೇಳಿ. ಸೊ ಅಂತಹ ಅಭ್ಯರ್ಥಿಗಳಿಗೆ ನೋಡ್ತಾ ಇರ್ಬೋದು. ಪರಂತು ಆಯಿತಾ, ಈ ಒಂದು ಸರ್ನ ಒಂದು ರಿಲ್ಯಾಕ್ಸೇಷನ್ ಇಲ್ಲಿ ಕೊಡೋ ಥರ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಭ್ಯರ್ಥಿಗಳು ಮೇಲ್ಕಂಡ ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದಲ್ಲಿ, ದಟ್ ಮೀನ್ಸ್ ಎಕ್ಸಾಮ್ನ ನೀವು ಕೊಟ್ಟಿರ್ತೀರ ಫೈನಲ್ ಇಯರಲ್ಲಿ ಅಥವಾ ಫೈನಲ್ ಸೆಮಿಸ್ಟ್ರಲ್ಲಿ, ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಆಯೋಗವು ನಡೆಸುವಂತಹ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ, ಆದರೆ ಆ ಪರೀಕ್ಷೆಗೆ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮೇಲಿನ ಎಲ್ಲ ಪರೀಕ್ಷೆಗಳಲ್ಲಿ ಫೈನಲ್ ಇಯರಲ್ಲಿ ನೀವು ಇರ್ತೀರಾ, ಹಾಗೆ ಎಕ್ಸಾಮ್ನ ಬರೆದು ರಿಸಲ್ಟಿಗೆ ಏನು ವೇಟ್ ಮಾಡ್ತಾ ಇರ್ತೀರಾ, ನಿಮ್ಮನ್ನು ಪ್ರಿಲಿಮ್ಸ್ಗೆ ಕನ್ಸಿಡರ್ ಮಾಡಲಾಗುತ್ತೆ. ನೋಡಿ ಇಲ್ಲಿ ಲಾಸ್ಟ್ ಲೈನ್ ಅವರು ಹೇಳ್ತಾ ಇದ್ದಾರೆ, ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಆಯೋಗವು ಘೋಷಿಸಿದ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ವಿದ್ಯಾರ್ಹತೆಯನ್ನು ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಜೊತೆಗೆ ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಅವಕಾಶವನ್ನು ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ. ಸೊ ಮೇಲೆ ನಾವೇನು ಹೇಳಿದ್ವಲ್ವ, ಈ MCOM ಆಗಿರ್ಬೋದು, MBA ಆಗಿರ್ಬೋದು, ಹಾಗೆ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಮೆಂಬರ್ಸ್ಗಳಾಗಿರ್ಬೋದು, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ ಮೆಂಬರ್ಸ್ಗಳಾಗಿರ್ಬೋದು. ಸೊ ನೀವು ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ನ ಫೈನಲ್ ಸೆಮಿಸ್ಟ್ರಲ್ಲಿ ಇರ್ತೀರಾ ಅಥವಾ ಎಕ್ಸಾಮ್ ಬರೆದು ರಿಸಲ್ಟಿಗೆ ವೇಟ್ ಮಾಡ್ತಾ ಇರ್ತೀರಾ. ಸೊ ಅಂತಹ ಅಭ್ಯರ್ಥಿಗಳು ಪ್ರಿಲಿಮಿನರಿ ಎಕ್ಸಾಮ್ನ ತೊಗೋಬೋದು. ಬಟ್ ಯಾವಾಗ ಪ್ರಿಲಿಮಿನರಿ ಎಕ್ಸಾಮ್ನ ಒಂದು ವೇಳೆ ನೀವು ಪಾಸ್ ಆದರೆ ಮೇನ್ಸ್ ಎಕ್ಸಾಮಿಗೆ ಬರೋಷ್ಟರಲ್ಲೇ ನಿಮ್ಮ ರಿಸಲ್ಟ್ ಬಂದಿರಲೇಬೇಕು. ಜೊತೆಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸ್ಕೋರ್ ಶೀಟ್ ಆಗಿರ್ಬೋದು, ಕಂಪಲ್ಸರಿ ಅದನ್ನು ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮನ್ನು ಮೇನ್ಸ್ ಎಕ್ಸಾಮಿಗೆ ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಎಕ್ಸಾಮಿನೇಷನ್ ಸೆಂಟರ್ ನೋಡಿ ಈ ಒಂದು KPSC ಹೇಳುತ್ತೆ ಅಂತೆ. ಸೊ ಈ ಒಂದು ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಏಜ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಜನರಲ್ ಅಭ್ಯರ್ಥಿಗಳಿಗೆ 35 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಕೋಬೋದು. ಹಾಗೆ OBC ಅಭ್ಯರ್ಥಿಗಳಿಗೆ 38ವರೆಗೆ ಅರ್ಜಿಯನ್ನು ಹಾಕ್ಬೋದು. ಜೊತೆಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ಏಜ್ನವರೆಗೆ ಅರ್ಜಿಯನ್ನು ಹಾಕ್ಕೋಬೋದು ಆಸ್ಪಿರೆಂಟ್ಸ್. ಹಾಗೆಯೇ ಬಹಳ ಮುಖ್ಯವಾಗಿ ಕೆಲವೊಂದು ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಇರ್ಬೋದು, ಅಂಗವಿಕಲ ಇರ್ಬೋದು, ವಿಧವೆಯ ಅಭ್ಯರ್ಥಿಗಳಾಗಿರ್ಬೋದು. ಸೊ ಅವರಿಗೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಮೇಲೆ ಹೇಳಿದಾರಲ್ವ ಅಷ್ಟು ಸರ್ವಿಸ್ನ ಬಿಟ್ಟು ಮತ್ತು ಇಷ್ಟು ಎಕ್ಸ್ಟ್ರಾ ಅವರಿಗೆ ಸಡಿಲಿಕೆಗಳು ಇರ್ತವೆ. ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅವರು ಏನು ಫೈನಲನ್ನು ಕನ್ಸಿಡರ್ ಮಾಡ್ತಾರೆ, SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಸೊ ಅದನ್ನೇ ಅವರು ಫೈನಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಅಸಿಸ್ಟೆಂಟ್ ಕಂಟ್ರೋಲರ್ 43 ಪೋಸ್ಟ್ ಅಂತ ನಾವೇನು ಹೇಳಿದ್ವಿ ಅಲ್ವಾ. ಸೊ ಪ್ರತಿಯೊಂದು ರಿಸರ್ವೇಷನ್ಗೆ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತುಂಬ ಡೀಟೇಲ್ ಆಗಿದೆ, ನೀವು ನೋಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆಯೇ ಬಹಳ ಮುಖ್ಯವಾಗಿ ಗ್ರೂಪ್ B ಆಡಿಟ್ ಆಫೀಸರ್ 54 ಹುದ್ದೆ ಏನಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತೇಳಿ. ಸೊ ನೋಡಿಕೊಂಡು ನೀಟಾಗಿ ಅರ್ಜಿಯನ್ನು ಹಾಕಿ. ಹಾಗೆಯೇ ಬಹಳ ಮುಖ್ಯವಾಗಿ ಇಲ್ಲಿ ನೇಮಕಾತಿ ವಿಧಾನ, ಈ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೋಟಲ್ ಆಗಿ ನೀವು 2 ಎಕ್ಸಾಮ್ಸ್ಗಳನ್ನು ಬರೀಬೇಕಾಗುತ್ತೆ. ಅಂದರೆ 2 ಫೇಸಲ್ಲಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಮೊಟ್ಟ ಮೊದಲ ಹಂತ ಯಾವುದು ಅಂತ ಹೇಳೋದಾದರೆ ಈ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತಾರೆ. ಈ ಪೂರ್ವಭಾವಿ ಪರೀಕ್ಷೆ ಇಸ್ ನಥಿಂಗ್ ಬಟ್ KS ಅಲ್ಲಿ ಪ್ರಿಲಿಮ್ಸ್ ಇರುತ್ತಲ್ವ, ಸೇಮ್ ಅದೇ ರೀತಿಯ ಲೆವೆಲ್ನ ಒಂದು ಪೇಪರ್ ಆಗಿರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಇದು MCQ ಟೈಪ್ನ ಒಂದು ಎಕ್ಸಾಮ್ ಆಗಿರುತ್ತೆ. ಹಾಗೆ ಮೇನ್ಸ್ ಎಕ್ಸಾಮ್ ಏನಿದೆ ಅದು
ಈ ಡಿಸ್ಕ್ರಿಪ್ಟಿವ್ ನೇಚರ್ನ ಪೇಪರ್ ಆಗಿರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಹೇಳ್ತಾ ಇದ್ವಿ ಈ MCQ ಟೈಪ್ ಆಗೇ ಇರ್ತವೆ ಅಂಥೇಳಿ. ಅಂದರೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಅಂತಂದರೆ ಈ MCQ ಟೈಪ್ ಅಂತ ನಾವೇನು ಹೇಳ್ತೇವೆ ಸೇಮ್ ಅದೇ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ನೋಡೋದಾದರೆ 2 ಪೇಪರ್ಗಳನ್ನು ನೀವು ಬರೀಬೇಕಾಗುತ್ತೆ. ಸೊ ಬೆಳಗ್ಗೆ ಪೇಪರ್ ಜನರಲ್ ಸ್ಟಡೀಸ್ ಅಂತ ಹೇಳ್ತಿದ್ದಾರೆ, ಸಾಮಾನ್ಯ ಅಧ್ಯಯನ. ಇದು ಎಷ್ಟು ಮಾರ್ಕ್ಸಿಗಿರುತ್ತೆ? 150 ಮಾರ್ಕ್ಸಿಗಿರುತ್ತೆ. 2 ತಾಸು ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ, ಸರಿನಾ? ಹಾಗೆಯೇ ಇದು ಕಡ್ಡಾಯನ ಅಥವಾ ಐಚ್ಛಿಕ ಅಂದರೆ ಮ್ಯಾಂಡೇಟರಿನ ಅಥವಾ ಆಪ್ಷನಲ್ ಅಂತ ಕೇಳೋದಾದರೆ ಇದು ಕಂಪಲ್ಸರಿ ಪೇಪರ್ಗಳು. ಇಲ್ಲಿರೋ ಎಲ್ಲ ಕಂಪಲ್ಸರಿನೇ. ಓಕೆ, ಸೊ 150 ಮಾರ್ಕ್ಸಿಂದು ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳಿ ಗೊತ್ತಾಯಿತು. ಹಾಗೆ ಮಧ್ಯಾಹ್ನದ ಪೇಪರ್ ಅಥವಾ 2ನೇ ಪೇಪರ್ ಯಾವುದು ಅಂತ ಹೇಳೋದಾದರೆ ನಿಮ್ಮ ಒಂದು ವಾಣಿಜ್ಯಶಾಸ್ತ್ರ ಅಥವಾ ನಿರ್ವಹಣೆಗೆ ಸಂಬಂಧಪಟ್ಟಂಗೆ, ಓಕೆ, ಈ ಒಂದು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು 2ನೇ ಪೇಪರ್ ಇರುತ್ತೆ ನೋಡಿ. ಅದಕ್ಕೆ 300 ಮಾರ್ಕ್ಸ್ನ ಅವ್ರು ಇಟ್ಟಿದ್ದಾರೆ, ಸರಿನಾ? 300 ಮಾರ್ಕ್ಸ್ನ ಇಟ್ಟಿದ್ದಾರೆ. 2 hours 1 second ಟೈಮ್ ಇರುತ್ತೆ. ಇದನ್ನು ಸಹ ಕಂಪಲ್ಸರಿ ಪೇಪರ್. ಸೊ 450 ಮಾರ್ಕ್ಸ್ಗೆ ನಿಮ್ಮ ಒಂದು ಏನು ನಡೆಯುತ್ತೆ, ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಯಾರ್ಯಾರು ಈ ಪ್ರಿಲಿಮ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ಗಳಿಸ್ತಾರ ನಿಮ್ಮ ರಿಸರ್ವೇಷನ್ ವೈಸ್ ನಿಮ್ಮನ್ನು ಏನು ಮಾಡ್ತಾರೆ ನೋಡಿ, ಇಲ್ಲಿ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತ ಏನು ಮಾಡ್ತಾರೆ, ನಿಮ್ಮನ್ನು ಈ ಮೇನ್ಸಿಗೆ ನಿಮ್ಮನ್ನು ಕಾಲ್ ಮಾಡಲಾಗುತ್ತೆ ನೋಡಿ. ಟಿಪ್ಪಣಿಗಳಲ್ಲಿ ಹೇಳ್ತಾ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳಲ್ಲಿ ಲಭ್ಯ ಇರ್ತವೆ. ಯಾವುದು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು. ಪೂರ್ವಭಾವಿ ಪರೀಕ್ಷೆಯಲ್ಲಿನ ಪ್ರಶ್ನೆಗಳ ಮಟ್ಟವು ಪದವಿ ಮಟ್ಟದ್ದಾಗಿರುತ್ತೆ. ಮೇಲೆ ಹೇಳಿದ್ವಲ್ವಾ, ಈ ಜನರಲ್ ಸ್ಟಡೀಸ್ ಆಗಿರ್ಬೋದು ಜೊತೆಗೆ ಕಾಮರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಿದ್ದಾವೆ ಅದು ಡಿಗ್ರಿ ಲೆವೆಲ್ ಆಗಿರುತ್ತೆ. ಪ್ರತಿಯೊಂದು ಪತ್ರಿಕೆಯು 2 ಗಂಟೆ ಕಾಲಾವಧಿ ಆಗಿರುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ನೋಡಿ, ಮುಖ್ಯ ಪರೀಕ್ಷೆ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಸೊ ಪ್ರಿಲಿಮ್ಸು MCQ ಟೈಪ್ ಇದ್ದರೆ ಮೇನ್ಸ್ ಎಕ್ಸಾಮ್ ಯಾವ ಥರ ಇರುತ್ತೆ, ಡಿಸ್ಕ್ರಿಪ್ಟಿವ್ ಅಂದರೆ ಲೈಕ್ KSನ ಮೇನ್ಸ್ ಎಕ್ಸಾಮ್ ಇರುತ್ತಲ್ವ, ಸೇಮ್ ಅದೇ ಥರ ನೀವು ಬರೆಯುವಂಥ ಪೇಪರ್ ಇದು, ಟಿಕ್ ಮಾಡೋದಿರಲ್ಲ ಇಲ್ಲಿ. ಓಕೆ, ಸೊ ಹಾಗಾದರೆ ಮೊಟ್ಟ ಮೊದಲ ಪೇಪರ್ ಇದರಲ್ಲಿ ಯಾವ್ದು ಇರುತ್ತೆ ಅಂತ ಹೇಳೋದಾದರೆ ಕಂಪಲ್ಸರಿ ಕನ್ನಡ ಮತ್ತು ಇಂಗ್ಲೀಷ್. ನೋಡಿ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಕನ್ನಡ ಎಷ್ಟು ಮಾರ್ಕ್ಸಿಗಿರುತ್ತೆ? 150 ಮಾರ್ಕ್ಸಿಗಿರುತ್ತೆ. ಇಂಗ್ಲೀಷ್ನೂ ಸಹ 150 ಮಾರ್ಕ್ಸಿಗಿರುತ್ತೆ. 3 hours ಟೈಮನ್ನು ಕೊಟ್ಟಿರ್ತಾನೆ, ಸರಿನಾ? ಓಕೆ ಸರ್, ಇದು ಕನ್ನಡ ಮತ್ತು ಇಂಗ್ಲೀಷ್ MCQ ಟೈಪ್ ಇರುತ್ತಾ ಅಂತ ಮತ್ತೆ ಕೇಳೋದಾದರೆ ಇಲ್ಲ, ಇಲ್ಲಿ ಲಿಖಿತ ಪರೀಕ್ಷೆ ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ ಅವರು, ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಹೇಳ್ತಿದ್ದಾರೆ. ಸೊ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು 150 ಮಾರ್ಕ್ಸಿಗಿರುತ್ತೆ. 3 hours ಟೈಮ್ ಇರುತ್ತೆ. ನೀಟಾಗಿ ನೀವು ಬರಿಬೇಕಾಗುತ್ತೆ, ಸರಿನಾ? ಸೊ ಇದರ ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇದನ್ನು ಬರಿಬೇಕು ಸೊ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅನ್ನೋದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೇವೆ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆಸ್ಪಿರೆಂಟ್ಸ್. ಓಕೆ, ಕನ್ನಡ ಇಂಗ್ಲೀಷ್ ಆದಮೇಲೆ ನಿಮಗೆ 3ನೇ ಪೇಪರ್ ಯಾವುದು ಅಂತ ಹೇಳೋದಾದರೆ ಈ ಜನರಲ್ ಸ್ಟಡೀಸ್ ಅಂತ ಹೇಳ್ತಿದ್ದಾರೆ. 300 ಮಾರ್ಕ್ಸ್ನ ಒಂದು ಪೇಪರ್ ಇರುತ್ತೆ. 3 hours ಟೈಮನ್ನು ಕೊಟ್ಟಿರ್ತಾನೆ. ಹಾಗೆ ಸಾಮಾನ್ಯ ಅಧ್ಯಯನ 2ನೇ ಪೇಪರ್ ನೋಡಿ, ಒನ್ಸ್ ಅಗೇನ್ 300 ಮಾರ್ಕ್ಸ್ ಇದೆ. 3 hours ಟೈಮ್ ಇದೆ. ಹಾಗೆ ಬಹಳ ಇಂಪಾರ್ಟೆಂಟಾಗಿ 5ನೇ ಪೇಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಅಂತ ಹೇಳಿ 300 ಮಾರ್ಕ್ಸ್ಗೆ 3 hours ಟೈಮನ್ನು ಇಲ್ಲಿ ಕೊಟ್ಟಿದ್ದಾನೆ. ಹಾಗೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಷ್ಟು ಮಾರ್ಕ್ಸಿಗಿದೆ? 300 ಮಾರ್ಕ್ಸಿಗಿದೆ. 3 hours ಟೈಮನ್ನು ಕೊಟ್ಟಿದ್ದಾರೆ. ಹಾಗೆ 7ನೇ ಪತ್ರಿಕೆ ಕಾರ್ಪೊರೇಟ್ ಫಿನಾನ್ಸ್ ಬಿಸ್ನೆಸ್ ಎಕನಾಮಿಕ್ ಆ್ಯಂಡ್ ಟ್ಯಾಕ್ಸೇಷನ್ ಅಂಥೇಳಿ 300 ಮಾರ್ಕ್ಸ್, 3 hours ಟೈಮ್. ಪ್ರತಿಯೊಂದು ಪೇಪರಿಗೆ 300 ಇದೆ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್. ಹಾಗೆ ಲಾಸ್ಟ್ ಪತ್ರಿಕೆ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ ಕಾಮರ್ಸ್ 300 ಮಾರ್ಕ್ಸ್ಗೆ 3 hours ಟೈಮನ್ನು ಒನ್ಸ್ ಅಗೇನ್. ಸೊ ಗ್ರ್ಯಾಂಡ್ ಟೋಟಲನ್ನು ಮಾಡೋದಾದರೆ 2100 ಮಾರ್ಕ್ಸ್ಗೆ ನಿಮ್ಮ ಮೇನ್ಸ್ ಎಕ್ಸಾಮ್ ಬರಿಬೇಕಾಗುತ್ತೆ ನೀವು, ಗ್ರೂಪ್ ಎ ಗ್ರೂಪ್ ಬಿ ಅಧಿಕಾರಿಗಳು ಆಗಬೇಕು ಅಂತಂದರೆ, ಸರಿನಾ? ಸೊ ನಿಮ್ಗೆ ಗೊತ್ತಾಗಿದೆ ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತವೆ ಅಂತ ಹೇಳಿ. ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಡೀಟೇಲ್ಡ್ ಆಗಿರುವ ಸಿಲೆಬಸ್ KPSC ವೆಬ್ಸೈಟಲ್ಲಿ ನಾವು ಹಾಕಿದ್ದೇವೆ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋಗಳು ಬೇಕಾಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋ ಅನಲೈಸಿಸ್ನ ಮಾಡೋಣ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲೀಷ್ ಏನಿತ್ತು 150 ಮಾರ್ಕ್ಸಿಂದು, ಸೊ ಅದರಲ್ಲಿ ಕ್ರಮವಾಗಿ 30% ಮತ್ತು 35% ಮಾರ್ಕ್ಸ್ಗಳನ್ನು ನೀವು ಗಳಿಸಲೇಬೇಕಾಗತ್ತೆ, ಕ್ವಾಲಿಫೈ ಆಗಲೇಬೇಕು ಅನ್ನೋದಾಗಿತ್ತು ಅಂದರೆ, ಸರಿನಾ? ನೋಡಿ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇದೆ ಅಲ್ವಾ, ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಇದೆ ಅಲ್ವಾ. ಸೊ ಅದರಲ್ಲಿ ನೀವು ಮಿನಿಮಮ್ 30 to 35% ತೆಗಿಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ ನಿಮ್ಮ ಉಳಿದಂತಹ ಎಲ್ಲ ಪೇಪರ್ಸ್ಗಳ ಕರೆಕ್ಷನ್ ಅಥವಾ ನಿಮ್ಮ ಎಲಿಜಿಬಿಲಿಟಿ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಅದರಲ್ಲಿ ಒಂದು ವೇಳೆ ನೀವು ಅವ್ರು ಹೇಳಿದಂಗೆ 30 to 35% ತೆಗಿಲಿಲ್ಲ ಅಂತಂದರೆ, ಸೊ ಹಾಗಾಗಿ ಕನ್ನಡ ಇಂಗ್ಲೀಷಲ್ಲಿ 30-35% ನೀವು ತೆಗಿಬೇಕಾಗುತ್ತೆ. ಹಾಗೆಯೇ ಇನ್ನು ಉಳಿದಂಗೆ ನೀವು ಯಾವ ಥರ ಸ್ಕೋರ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಒಂದು ಮೆರಿಟ್ ಡಿಸೈಡ್ ಆಗುತ್ತೆ. ಹಾಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಇದಕ್ಕೆ ಇಂಟರ್ವ್ಯೂ ಏನಾದರೂ ಇದೆನಾ ಅಂತೇಳಿ. ನೋಡಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಏನಿದೆ ಸೊ ಅದರ ಅನ್ವಯ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ತೆಗೆದು ಹಾಕಲಾಗಿರುತ್ತದೆ.
ಸೊ ಯಾವುದೇ ರೀತಿ ನಿಮಗೆ ಏನಿರೋದಿಲ್ಲ, ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಇರೋದಿಲ್ಲ ಆಸ್ಪಿರೆಂಟ್ಸ್. ಸರಿನಾ? ಸೊ ಹಾಗಾಗಿ ಸರಿನಾ, ಈ ಒಂದು ಹುದ್ದೆಗಳು ಅತ್ಯುನ್ನತ ಹುದ್ದೆಗಳಾಗಿರ್ತವೆ ನಮ್ಮ ಈ ಒಂದು ಸರ್ಕಾರಿ ನೌಕರಿಗೆ ನಾವು ಮಾತನಾಡೋದಾದರೆ. ಸೊ ಹಾಗಾಗಿ ಸ್ಟಾರ್ಟ್ ಯುವರ್ ಅಗ್ರೆಸಿವ್ ಪ್ರಿಪರೇಷನ್. ಹಾಗೆಯೇ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆಯ ಆಧಾರದ ಮೇಲೆ, ಸರಿನಾ, ನೀವು ಮೇನ್ಸಲ್ಲಿ ಏನು ಪೇಪರ್ಗಳಿದ್ದಾವೆ ಸೊ ಅಲ್ಲಿ ಎಷ್ಟು ಹೈಯೆಸ್ಟ್ ಮಾಡ್ತೀರಾ, ಜೊತೆಗೆ ನಿಮ್ಮ ರಿಸರ್ವೇಷನ್ ವೈಸ್ ನಿಮ್ಮನ್ನು ಏನು ಮಾಡ್ತಾರೆ, ಮೆರಿಟ್ ಲಿಸ್ಟ್ನ ಫೈನಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಕಂಪ್ಲೀಟ್ ಆಗಿರುವಂತಹ ಈ ಒಂದು ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಮಾಹಿತಿ ಆಸ್ಪಿರೆಂಟ್ಸ್. ಹಾಗೆಯೇ ನಿಮ್ಮ ಜಾತಿ ಪ್ರಮಾಣ ಪತ್ರಗಳು, ಮೀಸಲಾತಿ ಪ್ರಮಾಣ ಪತ್ರಗಳು ರೆಡಿ ಇಟ್ಕೊಂಡು ಅರ್ಜಿಯನ್ನು ಹಾಕಿ. ಗ್ರಾಮೀಣ ಅಭ್ಯರ್ಥಿಗಳಿಗಾಗಿರ್ಬೋದು, ಹಾಗೆ ಕನ್ನಡ ಮಾಧ್ಯಮ ಮೀಸಲಾತಿ ನಿಮಗೆಲ್ಲ ಗೊತ್ತಿರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳು ಆಗಿರ್ಬೋದು, PWD ಅಭ್ಯರ್ಥಿಗಳು, ನಿಮ್ಮದೇನೇನು ಸೇವಾನಿರತ, ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು, ಸರಿನಾ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಂಡು ಪ್ರತಿಯೊಂದು ನೀಟಾಗಿ ನೋಡಿಕೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮಗೆ ಆನ್ಸರ್ನ ಕೊಡ್ತೇವೆ ಆಸ್ಪಿರೆಂಟ್ಸ್. ಹಾಗೆಯೇ ಬಹಳ ಮುಖ್ಯವಾಗಿ ನೆಕ್ಸ್ಟ್ ವಿಡಿಯೋ ಏನಿದೆ, ಇದರ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಡುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ನಿಮಗೆಲ್ಲ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡೀಟೇಲ್ ಆಗಿರುವ PDF ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದರೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಶೇರ್ ಮಾಡಿರ್ತೇವೆ. ಸೊ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಲಿಂಕ್ ಇರುತ್ತೆ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಿ ಈ PDF ನ ಪಡೀರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.